ಬಿಡದಿಗಾಗಿ ಬಡಿದಾಟ ನಡೀತಾ ಇದೆ, ವಾಕ್ ಸಮರ ನಡೀತಾ ಇದೆ. ರೈತರು ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕಿ ಅಧಿಕಾರಿಗಳ ಮೇಲೆ ಚಪ್ಪಲಿ, ಕಲ್ಲು, ದೊಣ್ಣೆಯಿಂದ ಅವ್ರನ್ನ ಅಟ್ಟಾಡಿಸ್ಕೊಂಡು ಈಗ ಒಂದು ಪರಿಸ್ಥಿತಿ ಬೇರೆ ಈಗ ತಿರುವು ಪಡ್ಕೊಂಡಿದೆ. ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಬಿಡದಿ ಟೌನ್ಶಿಪ್ ನನ್ನ ಕನಸಿನ ಯೋಜನೆ ಅಲ್ಲ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಬಿಡದಿಯ ಸಾವಿರಾರು ಎಕರೆ ಆಸ್ತಿಯನ್ನು ಕಬ್ಜಾ ಮಾಡಿ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಹೊರಟಂತಹ ಡಿ.ಕೆ. ಶಿವಕುಮಾರ್ ಇದು ನನ್ನ ಕನಸಿನ ಯೋಜನೆ ಅಲ್ಲ, ನಾನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಫೌಂಡೇಶನ್ ಹಾಕಿಲ್ಲ. ಹಾಗಾದರೆ ಯಾರು? ಕುಮಾರಸ್ವಾಮಿ ಅವರು ಹಾಕಿದ್ರಾ? ಕುಮಾರಸ್ವಾಮಿ ಅವರೇ ಹಾಕಿದ್ದು ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ನಾನು ಸಿ.ಎಂ ಆಗಿದ್ದನ್ನು ಕೆಲವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದು ನೇರವಾಗಿ ಎಚ್.ಡಿ.ಕೆ. ವಿರುದ್ಧ ಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ. ಈ ಬಿಡದಿ ಟೌನ್ಶಿಪ್ ವಿಚಾರ, ಈ ಇಬ್ಬರು ಮದಗಜಗಳ ನಡುವೆ ಒಂದಿಷ್ಟು ವಾಕ್ ಸಮರ ನಡೀತಾ ಇದೆ. ನಾನಾ ನೀನಾ ಅನ್ನುವಷ್ಟರ ಮಟ್ಟಿಗೆ ತೊಡೆ ತಟ್ಟಿ ಈಗ ಅಖಾಡಕ್ಕಿಳಿದಿದ್ದಾರೆ. ನನ್ನನ್ನು ಜೈಲಿಗೆ ಕಳಿಸೋಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಪ್ರಯತ್ನ ಮತ್ತು ನಿರ್ಧಾರವನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಒಂಥರ ಓಪನ್ ಚಾಲೆಂಜ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಇದು ನೇರವಾಗಿ ಓಪನ್ ಚಾಲೆಂಜ್ ಯಾರಿಗೆ ಮಾಡಿದ್ದಾರೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಮಾಡಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳಾಗಿದ್ದಾವೆ. ರೈತರ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು BJP ನಾಯಕರು ಕೂಡ ಅಖಾಡಕ್ಕಿಳಿದ್ರು. ರೈತರ ಪರವಾಗಿ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ನೀವು ಹೆದರಬಾರ್ದು ಅಂತ ಹೇಳ್ತಾ ಇದ್ದಾರೆ. ರೈತರು ಕೂಡ ಮೊನ್ನೆ ಸರ್ವೆ ಮಾಡಲಿಕ್ಕೆ ಬಂದಂಥ ಅಧಿಕಾರಿಗಳ ಮೇಲೆ ಒಂದು ಕಡೆ ಆಕ್ರೋಶಭರಿತವಾದಂತಹ ಆಕ್ರಮಣಕಾರಿ ಅಟ್ಯಾಕ್ ಆಯಿತು. ಜೊತೆಗೆ ವಿಷದ ಬಾಟಲ್ಗಳನ್ನು ತಂದರು. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕೆಲವೊಂದಿಷ್ಟು ರೈತ ಮಹಿಳೆಯರಿಗೆ ಕೈಗೆಲ್ಲ ಗಾಯ ಆಗಿದೆ. ಮತ್ತು ತಮ್ಮ ಜಮೀನನ್ನು ಉಳಿಸ್ಕೊಳ್ಳಿಕ್ಕೆ, ತಾವೇ ಇಷ್ಟು ವರ್ಷ ಉಳುಮೆ ಮಾಡ್ತಾ ಇದ್ದಂಥ ಜಾಗವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಕೈಗೆ ಕಾಲಿಗೆ ಏಟು ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ರೈತರಿಗಾಗಿದೆ ಅಂದರೆ ಇದು ಏನು ಅರ್ಥ ಆಗ್ತಾ ಇಲ್ವಾ ಸರ್ಕಾರಕ್ಕೆ? ಇಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಕೂಡ ಅಲ್ಲಿ ಟೌನ್ಶಿಪ್ ಮಾಡೇ ಸಿದ್ಧ ಅಂತ ಯಾಕೆ ಹೇಳಬೇಕು? ಓಕೆ, ಈಗ ಇದರ ಯೋಜನೆ ನಂದಲ್ಲ ಅಂತಿದ್ದಾರೆ. ಅಂದರೆ ಅದು ಅರ್ಥ ಏನು? ಕುಮಾರಸ್ವಾಮಿ ಅವ್ರದ್ದು 2006-7ರಲ್ಲಿ ಕುಮಾರಸ್ವಾಮಿ ಅವರು ಪ್ಲ್ಯಾನ್ ಮಾಡಿದರು. ಆಗಲೂ ರೈತರು ವಿರೋಧ ವ್ಯಕ್ತಪಡಿಸಿದ್ರಲ್ವಾ? ಆಗಲೂ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಹಣ ಎಲ್ಲ ಸಪ್ರೇಟ್ ಇಟ್ಟಾಗಿತ್ತು. ಆದರೆ ಆಗ ಭಾಳ ವಿರೋಧಗಳು ವ್ಯಕ್ತವಾಯಿತು. ಆಗೇನಾದರೂ ಮಾಡೇ ಸಿದ್ಧ ಅಂತ ಕುಮಾರಸ್ವಾಮಿ ಅವರೇನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇಲ್ವಲ್ಲ. ಈಗ ಅದೇ ಥರನೇ ಸಾಕಷ್ಟು ಆಕ್ರೋಶಭರಿತವಾದ ಮಾತುಗಳು, ಪ್ರತಿಭಟನೆಗಳು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ನೋಡಿ, ಅಕ್ಷರಶಃ ಒನಕೆ ಓಬವ್ವನ ರೀತಿಯಲ್ಲಿ ರೌದ್ರಾವತಾರವನ್ನು ತೋರ್ತಾ ಇದ್ದಾರೆ ಮಹಿಳೆಯರು. ಹಸಿರು ಶಾಲನ್ನು ಹಾಕ್ಕೊಂಡು ಒನಕೆ ಸಮೇತ ಬಂದಿದ್ದಾರೆ. ಇಷ್ಟು ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸರ್ಕಾರ ದಯಮಾಡಿ ಗಂಭೀರವಾಗಿ ಈ ಒಂದು ಸನ್ನಿವೇಶವನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಕೂಡ ರೈತಾಪಿ ವರ್ಗದಿಂದ ಬಂದವರು. ಡಿ.ಕೆ. ಶಿವಕುಮಾರ್ ಕೂಡ ಕೃಷಿಕ ಕುಟುಂಬದಿಂದಲೇ ಬಂದಂಥವರು. ಅರ್ಥ ಮಾಡ್ಕೋಬೇಕು ಕೃಷಿಕರ ಕಷ್ಟ ಸುಖಗಳನ್ನು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು. ಏನು ಹೇಳಿದರು ಹಾಗಾದರೆ ಸುದ್ದಿಗೋಷ್ಠಿಯಲ್ಲಿ? ನಾನೇನಾದರೂ ತಪ್ಪು ಮಾಡಿದರೆ ಹೊಡೆಸ್ಕೊಳ್ಳಿಕ್ಕೆ ನಾನು ಸಿದ್ಧ. ನನ್ನ ತಾಯಂದಿರು ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆದಿದ್ದಾರೆ, ಆದರೆ ಅವ್ರ ಮೇಲೆ ಹೊಡಿಬೇಡಿ. ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆಯೋದು ಬೇಡ. ನಿಮ್ಗೇನಾದರೂ ಸಿಟ್ಟಿದ್ರೆ, ದ್ವೇಷ ಇದ್ದರೆ ನನ್ನ ಮೇಲೆ ಹೊಡೀರಿ. ನನಗೆ ಬೇಕಾದರೆ ತಾಯಂದಿರು ಪೊರಕೆಯಿಂದ ಹೊಡೀಲಿ. ಅದು ಡಿ.ಕೆ. ಶಿವಕುಮಾರ್ಗೂ ಚೆನ್ನಾಗಿ ಗೊತ್ತಿದೆ, ಪೊರಕೆಯಲ್ಲಿ ಹೊಡೆಯೋರಿಗೂ ಚೆನ್ನಾಗಿ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಅಷ್ಟು ಸುಲಭ ಕೈಗೆ ಸಿಗಲ್ಲ ಅಂತ, ಯಾಕಂದರೆ ಅವ್ರು ಸಿಎಂ ಬೇರೆ ಆಗಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಸಿಎಂ ಡಿ.ಕೆ. ಶಿವಕುಮಾರ್ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸುದ್ದಿಗೋಷ್ಠಿಯನ್ನು ಮಾಡಿದರು. ಅಧಿಕಾರಿಗಳ ಮೇಲೆ ನೀವು ಕೈ ಮಾಡಬೇಡಿ. ಅಧಿಕಾರಿಗಳು ಸಹಜವಾಗಿ ಸರ್ಕಾರದವರು ಏನು ಸೂಚನೆ ಕೊಟ್ಟಿರ್ತಾರೆ, ಅವರ ಆರ್ಡರ್ ಇರುತ್ತೆ, ಸರ್ಕಾರದ ಆರ್ಡರ್ ಇರ್ತದೆ. ಆರ್ಡ್ರ್ ಪ್ರಕಾರ ಹೋಗಿ ಸರ್ವೆ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ರೈತ ಮಹಿಳೆಯರು ಪಾಪ ಕಳೆದ 500-600 ದಿನಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರಾದರೂ ಅಧಿಕಾರಿಗಳು ಕೈಗೆ ಸಿಕ್ಕಲಿ, ಚೆನ್ನಾಗಿ ಚೆಚ್ಚ ಹಾಕೋಣ ಅಂತ ಕಾಯ್ತಾ ಇರ್ತಾರೆ. ಅದು ದ್ವೇಷ ಅಂತ ಅಲ್ಲ ಅದು. ಯಾಕಂದರೆ ರೈತರಿಗೆ ಯಾವತ್ತೂ ಕೂಡ ದ್ವೇಷ ಅಂತ ಪದ ಯೂಸ್ ಮಾಡಬಾರ್ದು. ಯಾಕಂದರೆ ಅವರು ವಿವಿಧ ದೇಶದ ಬೇರೆ ಬೇರೆ ವರ್ಗದ ಜನರಿಗೆ ಅನ್ನ ಕೊಡುವಂತಹ ಅನ್ನದಾನಿ ಪ್ರಭುಗಳು. ಹಾಗಾಗಿ ರೈತರ ತಾಳ್ಮೆಗೂ ಒಂದು ಮಿತಿ ಇರುತ್ತಲ್ವ. ಆ ತಾಳ್ಮೆಯ ಕಟ್ಟೆ ಒಡೆದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಒನಕೆಗಳು ಕೈಗೆ ಬರ್ತವೆ, ಮನೆಯಲ್ಲಿದ್ದಂಥ ಕಟ್ಟಿಗೆಗಳು ಕೈಗೆ ಬರ್ತವೆ, ಮನೆಯಲ್ಲಿದ್ದಂಥ ಮಚ್ಚುಗಳು ಕೈಗೆ ಬರ್ತವೆ. ಹೋರಾಟಗಳನ್ನು ನಾವು ಇನ್ನಷ್ಟು ತೀವ್ರಗೊಳಿಸ್ತೀವಿ ಅಂತ ಹೇಳಿಬಿಟ್ಟು ಅಧಿಕಾರಿಗಳ ಮೇಲೆ
ಅಟ್ಯಾಕ್ ಮಾಡಿದ್ದಾರೆ, ಅದರಲ್ಲೇನು ತಪ್ಪು ಅಂತಿಲ್ಲ. ಆದರೆ ಇವತ್ತು ರೈತರ ಮೇಲೆ ನೀವು FIR ಅನ್ನು ಹಾಕ್ತೀರಾ ಅಂದರೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಹೇಳಿ ಕೇಳಿ ಅದೇ ಭಾಗದವರು DK ಶಿವಕುಮಾರ್ ಅವರು, ನೀವು ಸ್ವಲ್ಪ ಕೂಲಂಕುಷವಾಗಿ ಅದ್ರ ಬಗ್ಗೆ ತಾಳ್ಮೆಯಿಂದ, ಸಂಯಮದಿಂದ, ಒಂದು ವಿವೇಕದಿಂದ ಆಲೋಚಿಸಬೇಕಾಗ್ತದೆ. ಯಾಕಂದರೆ ಅದು ಯಾವುದೇ ರೀತಿಯಾದಂಥ ಬರಡು ಭೂಮಿ ಅಲ್ಲ, ಬಂಜರು ಭೂಮಿ ಅಲ್ಲ. ಇವತ್ತು ಕಬ್ಜಾ ಮಾಡಲಿಕ್ಕೆ ಹೊರಟಂಥ ಜಾಗ ಏನಿದೆಯಲ್ಲ, ಸಾವಿರಾರು ಎಕರೆ ಜಾಗ, ಫಲವತ್ತಾದಂಥ ಜಾಗ ಅದು. ಸಾವಿರಾರು ಎಕರೆಯಲ್ಲಿ ಇವತ್ತು ಹಲಸು, ಮಾವು, ಅಡಿಕೆ, ತೆಂಗು ಎಲ್ಲ ಬೆಳೆದಿದ್ದಾರೆ. ಹೂವು, ತರಕಾರಿಗಳನ್ನು ಬೆಳೆದಿದ್ದಾರೆ. ರಾಜ್ಯದ ನಾನಾ ಭಾಗಗಳಿಗೆ ಮಾರಾಟ ಮಾಡ್ತಾರೆ ರೈತರು. ಇವತ್ತು ಒಳ್ಳೆಯ ರೀತಿಯಾದಂಥ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಅಂಥ ಭೂಮಿನ ನೀವು ಕಬ್ಜಾ ಮಾಡ್ತೀವಿ, ಒಂದು ಎಕರೆಗೆ ನೀವೇ ರೇಟ್ ಫಿಕ್ಸ್ ಮಾಡ್ತೀರಾ ಈ 2 ಕೋಟಿ 2.5 ಕೋಟಿ ಅಂದರೆ, ಅದು ನಿಜಕ್ಕೂ ರೈತರ ಪಿತ್ತ ನೆತ್ತಿಗೆ ಇರ್ತಾ ಇದೆ. ನೋಡಿ, ಇವತ್ತು ಒನಕೆ ತಗೊಂಡು ಬಂದಿದ್ದಾರೆ, ಮನೇಲಿ ಇರಬೇಕಾದಂಥ ಒನಕೆನ ನೀವು ಅವರ ತಾಳ್ಮೆಯನ್ನು ನೀವು ಹಾಳು ಮಾಡಿದ್ದೀರಂತ ಅರ್ಥ. ಅಲ್ಲಿ ಆ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಸಾವಿರಾರು ಎಕರೆಯನ್ನು ಕಬ್ಜಾ ಮಾಡಲಿಕ್ಕೆ ಹೊರಟಿದ್ದಾರೆ. ರೈತರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ರೈತರಲ್ಲೂ ಕೂಡ ಕೆಲವೊಂದಿಷ್ಟು ಒಗ್ಗಟ್ಟು ಇಲ್ಲ ಅಲ್ಲಿ, ಅದನ್ನು ನಾವು ಹೇಳಲೇಬೇಕಾಗುತ್ತೆ. ಯಾಕಂದರೆ ಕೆಲವೊಂದಿಷ್ಟು ರೈತರುಗಳು ನಮಗೆ ಆ ಜಮೀನು ಬೇಡ, ನಮಗೆ ಇಷ್ಟು ದುಡ್ಡು ಅಂತ ಕೊಡಲಿ, ನಾವು ಬೇರೆ ಕಡೆ ಜಮೀನು ತಗೊಳ್ತೀವಿ, ಇಲ್ಲಾಂದರೆ ಆ ದುಡ್ಡಲ್ಲಿ ಬೇರೆ ಇನ್ನೇನೋ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ಬಿಡದಿಯಲ್ಲಿ ಆ ಜಾಗ ಕಬ್ಜಾ ಮಾಡಿ ಕೈಗಾರಿಕೀಕರಣವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಇವ್ರು ಕೈಗಾರಿಕೀಕರಣವನ್ನು ಮಾಡಿ ಅವ್ರನ್ನ ಕೆಲಸಕ್ಕೆ ತಗೊಳ್ಳೋವಂಥದ್ದು. ರೈತರು ಇವತ್ತು ನಮ್ಮದು ಜಮೀನಲ್ಲಿ ನಾವು ದುಡಿತೀವಿ, ನಾವೇ ಓನರು, ನಾವು ಯಾವಾಗ ಬೇಕಾದರೂ ಕೆಲಸ ಮಾಡ್ಬೋದು, ಯಾವಾಗ ಬೇಕಾದರೂ ಆರಾಮಲ್ಲಿರ್ಬೋದು. ಆ ರೀತಿಯಾದಂತಹ ಸನ್ನಿವೇಶ, ಫುಲ್ ಫ್ರೀಡಮಲ್ಲಿದ್ದಾರೆ. ನೀವು ಕೈಗಾರಿಕೀಕರಣವನ್ನು ತಂದಂಥ ಸಂದರ್ಭದಲ್ಲಿ ಆ ರೈತರೇ ಇಲ್ಲಿ ಕೆಲಸಕ್ಕೆ ಬರಬೇಕಾಗ್ತದೆ. 8 ಅವರ್ 9 ಅವರ್ ಕೆಲಸ ಮಾಡಿಬಿಟ್ಟು ಸಂಬಳಕ್ಕೋಸ್ಕರ ಕಾಯಬೇಕಾಗುತ್ತೆ. ನಮ್ಗೆ ಅವೆಲ್ಲ ಯಾಕೆ ಬೇಕು? ನಾವೇ ರಾಜ ಆಗಿರಬೇಕು, ನಾವೇ ಓನರ್ ಆಗಿರಬೇಕು ಅನ್ನುವಂಥದ್ದು ರೈತರ ಬಯಕೆ ಕೂಡ ಆಗಿದೆ. ಹಾಗಾಗಿನೇ ಒಂದು ಕಡೆ ನೋಡಿ, DK ಶಿವಕುಮಾರ್ ಅವರು ಹುಟ್ಟುತಃ ಅವರು ಕೃಷಿಕ ಕುಟುಂಬದಿಂದ ಬಂದಂಥವ್ರು. ಕೃಷಿ ಬಗ್ಗೆ ಸಂಪೂರ್ಣವಾದಂಥ ನಾಲೆಡ್ಜ್ ಅವರಿಗಿದೆ. ಜೊತೆಗೆ ಅವರು ಕೃಷಿ ಮಾಡದೇ ಇರ್ಬೋದು, ಆದರೆ ಕೃಷಿ ಬಗ್ಗೆ ಸಂಪೂರ್ಣವಾದಂಥ ಜ್ಞಾನ ಅಂತೂ ಖಂಡಿತವಾಗಲೂ ಕೂಡ ಇದೆ. ಅವರು ಒಂದು ಮಾತನ್ನು ಹೇಳಿದರು, ನಾನು ಹುಟ್ಟುತ್ತಲೇ ಕೃಷಿಕನಾಗಿದ್ದೀನಿ, ಆದರೆ ಬಿಸ್ನೆಸ್ಸು ನನ್ನ ಒಂದು ಹಾಬಿ ಆಗಿದ್ದರೆ ರಾಜಕಾರಣ ನನ್ನ ಒಂದು ಕನಸು ಅಂತಲೂ ಕೂಡ ಹೇಳ್ತಾ ಇದ್ದರು. ಒಟ್ಟಿನಲ್ಲಿ ಈ ರಾಜಕೀಯ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಇಬ್ಬರು ಮದಗಜಗಳು, DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ನಡುವಿನ ಈ ಮದಗಜಗಳ ಕಾಳಗ ಇನ್ನು ಎಷ್ಟು ದಿವಸ ಮುಂದುವರಿಯುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಒಂದು ಯಕ್ಷ ಪ್ರಶ್ನೆ. DK ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಕೆಲವು ಪ್ರಶ್ನೆ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರುವಂತ ಒಂದು ಕುಮ್ಮಕ್ನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂತ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂತ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗ್ಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವ್ರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂತ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೆ. ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ ಏನು ತೀರ್ಮಾನಗಳನ್ನ ಮಾಡ್ಕೊಂಡು ಬಂದರು, ಅದನ್ನ ನಾನು ಮುಂದುವರಿಸಿ ಅಂತ ಹೇಳಿದ್ದೇನೆ. ನನಗೆ, ನಾನೊಬ್ಬ ರೈತನ ಮಗ, ನಾನು ಕಪ್ಟ ವ್ಯವಸಾಯ ಮಾಡದೇ ಇದ್ರು ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂತ ವೈಯಕ್ತಿಕವಾದಂತ ಅನುಭವ ಇದೆ. ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣವರು, ಅವರು ಹೇಳಿದ್ದಾರೆ, ನಾನು ಸ್ವಾಗತ ಮಾಡ್ತೇನೆ.
ನಿಮ್ಮ ಆಸೆಗೆ ಒಳ್ಳೇದಾಗಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇ ನನಗೇನು ವಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಬಹಳ ಗೌರವದಿಂದ ನೋಡಿದ್ದೀವಿ. ತಾವೇನೇನ್ ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ತಾವು ನನಗೆ ತೋರಿಸಿದಂತ ಪ್ರೀತಿ, ವಿಶ್ವಾಸ, ಅಭಿಮಾನ ಏನ್ ವ್ಯಕ್ತಪಡಿಸ್ತಾ ಇದ್ರಲ್ಲ, ಇದಕ್ಕೆ ನನ್ನ ನಮನಗಳನ್ನ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನನ್ನ ಅಜ್ಜನ್ನು ಕರೆದಿದ್ದೀನಿ. ಅಪ್ಪ, ನಾನು ರೈತನ ಮಗ, ವ್ಯವಸಾಯ ಮಾಡದೇ ಇದ್ದರೂ ಕೂಡ ರೈತರ ಬಗ್ಗೆ ನನಗೆ ಸಾಕಷ್ಟು ಕಾಳಜಿ ಇದೆ. ಹುಟ್ಟಲೇ ನಾನೊಬ್ಬ ಕೃಷಿಕನ ಮಗ ಅಂತ DK ಶಿವಕುಮಾರ್ ಆಗಾಗ ಹೇಳ್ತಾ ಇದ್ರು. ಈಗಲೂ ಕೂಡ ಅದನ್ನೇ ಪುನರುಚ್ಚಾರಣೆ ಮಾಡಿದ್ದಾರೆ. ನನಗೆ ರೈತರ ಕಷ್ಟದ ಬಗ್ಗೆ ಅನುಭವ ಇದೆ. ನನ್ನನ್ನು ಜೈಲಿಗೆ ಕಳಿಸ್ಲಿಕ್ಕೆ ಎಷ್ಟು ಸಂಚು ನಡೀತಾ ಇದೆ, ಈ ವಿಚಾರ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇರುವಂಥ ವಿಚಾರನೇ ಇದು. ಈ ಸಂಚಿನ ಬಗ್ಗೆ ಮುಂದೆ ಹೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ರೈತರನ್ನ ತಪ್ಪು ದಾರಿಗೆ ಎಳೆಯುವಂಥ ಸಂಚು ನಡೀತಾ ಇದೆ. ಯಾರು ಮಾಡ್ತಾ ಇದ್ದಾರೆ ಸಂಚು? ಹಾಗಾದರೆ ದೇವೇಗೌಡರ ಮಕ್ಕಳ ಸುದ್ದಿಗೋಷ್ಠಿಯನ್ನು ನೋಡಿದ್ದೀನಿ. ಅಂದರೆ ದೇವೇಗೌಡರು ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಾನು ರೈತನ ಮಗ, ವ್ಯವಸಾಯ ಮಾಡದೇ ಇದ್ದರೂ ಕೂಡ ಹುಟ್ಟುತ್ತಲೇ ನಾನೊಬ್ಬ ಕೃಷಿಕನ ಮಗನಾಗಿ ಹುಟ್ಟಿದ್ದೀನಿ. ರೈತರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಹೇಳಿ ಕೇಳಿ ರಾಮನಗರ ಜಿಲ್ಲೆ ಕನಕಪುರ ಭಾಗದವರು. ಮೂಲತಃ ಅವರು ಕೃಷಿಕರಾಗಿದ್ದರು. ಆಗ ಹೇಳ್ತಾ ಇದ್ರು, ಬೈ ಬರ್ತ್ ನಾನು ಕೃಷಿಕನಾಗಿದ್ದರೂ ಕೂಡ, ನಾನು ವ್ಯವಸಾಯ ಮಾಡದೇ ಇದ್ದರೂ ಕೂಡ ರಾಜಕೀಯ ಅಂದರೆ ನನಗೊಂಥರ ಪ್ಯಾಷನ್ ಇದ್ದಂಗೆ, ಹಾಗಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಸಾಕಷ್ಟು ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಕೃಷಿಕನ ಮಗನಾಗಿದ್ದರೂ, ಕೃಷಿ ಮಾಡದೇ ಇದ್ರೂ ಕೂಡ ಕೃಷಿಕರ ಬಗ್ಗೆ ಸ್ವಲ್ಪ ಒಲವು ಇರಬೇಕಾಗ್ತದೆ. ಕೃಷಿಕರ ಕಷ್ಟ ಕಾರ್ಪಣ್ಯಗಳು ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಪರಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಷದ ಬಾಟಲ್ ಇಟ್ಕೊಂಡು ಬಂದಿದ್ದಾರೆ. ಒನಕೆ ಮಚ್ಚು ಕಟ್ಟಿಗೆ ಪೀಸನ್ನೆಲ್ಲ ಇಟ್ಕೊಂಡು ಬಂದಿದ್ದಾರೆ. ರೈತ ಮಹಿಳೆಯರು ಅಲ್ಲಿ ನೋಡಿ ಧರಣಿಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಕೈಗೆಲ್ಲ ಏಟ್ ಮಾಡ್ಕೊಂಡಿದ್ದಾರೆ. ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕೈಯಲ್ಲಿರುವಂಥದ್ದು ಟಾನಿಕ್ ಅಲ್ಲ, ಅದು ವಿಷದ ಬಾಟಲ್ಲು. ವಿಷದ ಬಾಟಲ್ ಇಟ್ಕೊಂಡು ಬಂದರೂ ಕೂಡ ನೀವು ಇದನ್ನು ಮಾಡೇ ಸಿದ್ಧ ಅಂತ ಹೇಳ್ತಾ ಇದ್ರೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ನನ್ನ ಕನಸಿನ ಯೋಜನೆ ಅಲ್ಲ. ಯಾರ ಕನಸಿನ ಯೋಜನೆ ಅದು? ಈ ಯೋಜನೆಗೆ ನಾನು ಪಿತಾಮಹ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೇಳಿಕೆ ಇದು. ಈ ಯೋಜನೆಯ ಕನಸಿನ ಪಿತಾಮಹ ಆಗಕ್ಕೆ ನಾನು ಇಷ್ಟಪಡಲ್ಲ ಅಂತ ಇದ್ದಾರೆ. ರಾಜ್ಯದ ವಿವಿಧ ಯೋಜನೆಗಳಿಗೆ ಭೂ ಸ್ವಾಧೀನ ಆಗಿದೆ. ವಿಮಾನ ನಿಲ್ದಾಣ ನಿರ್ಮಾಣಕ್ಕೂ ಕೂಡ ಭೂ ಸ್ವಾಧೀನ ನಾನೇ ಮಾಡಿದ್ದೀನಿ. ಇನ್ನು SM ಕೃಷ್ಣ ಮತ್ತು ಮೊಯ್ಲಿ ಕಾಲದಲ್ಲಿ ಏನಾಗಿದೆ ಎಲ್ಲವೂ ಕೂಡ ನಾವು ನೋಡಿದ್ದೀವಿ. ಕುಮಾರಸ್ವಾಮಿ, ಇನ್ನು BS ಯಡಿಯೂರಪ್ಪನವ್ರ ಕಾಲದಲ್ಲಿ ಯೋಜನೆಯನ್ನು ರೂಪಿಸಲಾಯಿತು. ಅಂದರೆ 2006-2007 ಕಥೆಯನ್ನು ಹೇಳ್ತಾ ಇದ್ದಾರೆ. ಈ 5 ಉಪನಗರಗಳ ಯೋಜನೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಸಮ್ಮಿಶ್ರ ಸರ್ಕಾರದಲ್ಲೇ HD ಕುಮಾರಸ್ವಾಮಿ ಯೋಜನೆಯನ್ನು ಮಾಡಿದ್ರು. ಸಮ್ಮಿಶ್ರ ಸರ್ಕಾರ ಅಂದರೆ 2006-2007 ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ದರು. 2010 BS ಯಡಿಯೂರಪ್ಪ 2ನೇ ಬಾರಿಗೆ ಈ ಯೋಜನೆಯನ್ನು ಮಾಡಲೇಬೇಕು ಅಂದರೆ 2010 BS ಯಡಿಯೂರಪ್ಪನವರು 2ನೇ ಬಾರಿಗೆ ಗ್ಲೋಬಲ್ ಟೆಂಡರನ್ನು ಕರೀತಾರೆ. ಇದನ್ನೆಲ್ಲ ಇವತ್ತಿನ ಈ ಸುದ್ದಿಗೋಷ್ಠಿಯನ್ನು ಮಾಡಿದ್ರಲ್ಲ ವಿಧಾನಸೌಧದಲ್ಲಿ DK ಶಿವಕುಮಾರ್ ಪ್ರಸ್ತಾಪವನ್ನು ಮಾಡಿದರು. ಈ ಯೋಜನೆಯ ಪಿತಾಮಹ ಕುಮಾರಸ್ವಾಮಿಯವರು ಅಂತಲೂ ಹೇಳಿದರು. ಅದಕ್ಕೆ ಕುಮಾರಸ್ವಾಮಿಯವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ, ಯಾಕೆ ಆ ಯೋಜನೆಯನ್ನು ಕೈಬಿಟ್ಟು ಅಂತ. ಆ ಯೋಜನೆಯನ್ನು ಇದೇ ಥರ ರೈತರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದರು. ಆ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಎಷ್ಟು ಸ್ವಚ್ಛಂದವಾಗಿದೆ ಜಾಗ, ಹಚ್ಚ ಹಸಿರಾಗಿದೆ ಜಾಗ. ಆ ಜಾಗದಲ್ಲಿ ರೈತರು ಕಷ್ಟಪಟ್ಟು ಬೇವರು ಸುರಿಸಿ ಹಗಲು ರಾತ್ರಿ ಹೊಲದಲ್ಲಿ ದುಡಿದು ಅಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದಿದ್ದಾರೆ. ಇಂಥ ಹಚ್ಚ ಹಸಿರಾಗಿರುವಂಥ ಜಾಗವನ್ನು ಕಬ್ಜಾ ಮಾಡಿ ಅಲ್ಲಿ ಗಗನಚುಂಬಿ ಕಟ್ಟಡಗಳನ್ನು ಕಟ್ತೀವಿ, ಅಥವಾ ಕೈಗಾರಿಕೀಕರಣವನ್ನು ನಾವು ತರ್ತೀವಿ, ಇನ್ನೇನೋ ಬೇರೆ ಬೇರೆ ರೀತಿಯಾದಂಥ ಕಮರ್ಷಿಯಲ್ ಆಗಿ ನಾವು ಅಪಾರ್ಟ್ಮೆಂಟ್ಗಳನ್ನು ಕಟ್ತೀವಿ ಅಂದರೆ ಯಾವ ರೈತ ಒಪ್ಪಕ್ಕೆ ಸಾಧ್ಯ ಆಗ್ತದೆ? ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ, ನೋಡಲಿಕ್ಕೆ ತುಂಬ ಸುಂದರವಾಗಿರುವಂಥ ಜಾಗ. ರೈತರು ಬೆಳೆದಿರುವಂಥದ್ದು ಇದೆಲ್ಲ. ಅಲ್ಲಿ ತೆಂಗು ಇದೆ, ಮಾವು ಇದೆ, ಹಲಸು ಇದೆ, ಅಡಿಕೆ ಇದೆ, ತರಕಾರಿ, ಹಣ್ಣು ಎಲ್ಲವನ್ನೂ ಕೂಡ ಬೆಳೆದಿದ್ದಾರೆ. ಸ್ವಲ್ಪ ಸರ್ಕಾರದಿಂದ ಬೆಂಬಲಗಳನ್ನು ರೈತರಿಗೆ ಕೊಟ್ಟರೆ ರೈತರೇ ನಿಮಗೆ ಸಾಲ ಕೊಡ್ತಾರೆ, ರಾಜಕಾರಣಿಗಳಿಗೆ ಸಾಲ ಕೊಡ್ತಾರೆ. ಯಾಕಂದರೆ ರೈತರಿಗೆ ಬೆಂಬಲ ಇಲ್ಲ. ಸಕಾಲಕ್ಕೆ ಮಳೆ ಆಗಬೇಕು, ಉತ್ತಮವಾದ ಬಿತ್ತನೆ ಬೀಜಗಳನ್ನು ನೀವು ರೈತರಿಗೆ ಒದಗಿಸಿಕೊಟ್ರೆ ರೈತರೇ ನಿಮಗೆ ಸಾಲ ಕೊಡ್ತಾರೆ. ಇವತ್ತು ನೀವು ಅಲ್ಲಿ ಟೌನ್ಶಿಪ್ ಮಾಡಿ ಏನು ಮಾಡ್ತಾ ಇದ್ದೀರಾ? ರೈತರನ್ನು ಕೆಲಸಕ್ಕೆ ತೆಗೆದುಕೊಳ್ತಾ ಇದ್ದೀರಾ. 8 ಅವರ್ 9 ಅವರ್ ಡ್ಯೂಟಿ ಮಾಡಿ ತಿಂಗಳು ಸಂಬಳಕ್ಕೆ ಕಾಯಬೇಕು ನಿಮ್ಮ ಹತ್ರ. ಆ ಥರ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ರೈತರ ಆಕ್ರೋಶ ಇದು. ನೋಡಿ ಎಷ್ಟು
ಹಚ್ಚ ಹಸಿರಾಗಿರುವಂಥ ಜಾಗ, ನೋಡಲಿಕ್ಕೂ ತುಂಬ ಸುಂದರವಾಗಿದೆ. ಇದನ್ನು ಕಬ್ಜಾ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಿಜಕ್ಕೂ ಈ ಮನಸ್ಸು ಹೆಂಗೆ ಬರ್ತದೋ ಗೊತ್ತಾಗ್ತಾ ಇಲ್ಲ. ಇದೇ DK ಶಿವಕುಮಾರ್ BDA ವತಿಯಿಂದ 15 ಲಕ್ಷ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಒಂದು ಕಡೆ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದು, ಮತ್ತೊಂದು ಕಡೆ ಮರಗಳನ್ನು ಮಾರಣ ಹೋಮ ಮಾಡೋದ? ಇದನ್ನು ಯಾರಾದರೂ ಒಪ್ತಾರಾ ಇದನ್ನು? ಹಾಗಾಗಿ ಇದು ಸ್ವಾಮಿ ಕಾರ್ಯ ಸ್ವಕಾರ್ಯ ಒಟ್ಟಿಗೆ ಆಗುತ್ತೆ ಅನ್ನುವಂತಹ ಒಂದು, ಅಂದರೆ ನಮಗೂ ಒಂದಿಷ್ಟು ಕ್ರೆಡಿಟ್ ಸಿಗ್ತದೆ. ನನ್ನ ಪೀರಿಯಡು, ನಾನು CM ಆದಾಗ ಟೌನ್ಶಿಪ್ ಮಾಡಿದೆ, ಈ ಕ್ರೆಡಿಟನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ DK ಶಿವಕುಮಾರ್. ಗೊತ್ತಾಗ್ತಾ ಇಲ್ಲ. ಓಕೆ, ಹೌದು, ಹೇಳಿದ್ದೇ ಹೇಳೋದು ರಿಪೀಟ್ ಆಗ್ತಾ ಇದೆ. ಈಗ ಒಂದು ಕಡೆಗೆ ಓಕೆ, ಇದರ ಪಿತಾಮಹ ನಾನಲ್ಲ, ಕುಮಾರಸ್ವಾಮಿ ಅವರು ಅಂತ ಸ್ಪಷ್ಟನೆಯನ್ನು ಕೊಟ್ಟರು. ಕುಮಾರಸ್ವಾಮಿಯವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ನಾನು ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಂಥ ಹೌದು, ಅದಕ್ಕೆ ಹಣ ಮೀಸಲಿಟ್ಟಿದ್ದು ಹೌದು, ಆದರೆ ರೈತರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಆ ಯೋಜನೆಯನ್ನು ನಾವು ಕೈ ಬಿಟ್ಟು ಅಂತ. ಯಾಕಂದರೆ ಒಂದು ಕಡೆ ಈಗ ಅದು ಯೋಜನೆ ಯಾರೋ ಒಂದು ರೂಪಿಸಿರ್ತಾರೆ, ಅದನ್ನು ನೀವು ಮುಂದುವರಿಸ್ತೀವಿ, ಅವ್ರು ಮಾಡೋಕ್ಕೆ ಹೊರಟಿದ್ರು, ಅದನ್ನು ನಾವು ಮಾಡ್ತೀವಿ ಅಂದರೆ ಅದೊಂಥರ ಜಿದ್ದಿಗೆ ಬಿದ್ದಂಗೆ ಆಗ್ತದೆ. ಆ ಜಿದ್ದು ನಿಮ್ಮ ರಾಜಕಾರಣದಲ್ಲಿ ಅಥವಾ ನೀವು ಎಲೆಕ್ಷನ್ ಟೈಮಲ್ಲಿ ಇಟ್ಕೊಳ್ಬೇಕೇ ಆಗ್ತದೆ ಹೊರತು ಈ ರೈತರ ಜೀವನದ ಜೊತೆ ಆಟ ಆಡುವಂಥ ಕೆಲಸಕ್ಕೆ ಯಾರೂ ಕೂಡ ಮುಂದಾಗಬಾರ್ದು. ಅವರು ಇಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಏನಾಗಿದೆ, ಯಾಕೆ ನಾವು ಕೊಡ್ತಾ ಇಲ್ಲ, ಯಾಕೆ ಏನು ಎತ್ತ ಅನ್ನೋದನ್ನು ಅಲ್ಲಿ ಹೋಗಿ ಸರಿಯಾಗಿ ಅಲ್ಲಿ ಸ್ಪಂದನೆಯನ್ನು ಕೊಡಬೇಕು. ಮತ್ತು ಎಲ್ಲೋ ಕೂತ್ಕೊಂಡು ಇಷ್ಟು ರೈತರು 80% ರೈತರು 90% ರೈತರು ಬೆಂಬಲ ಕೊಟ್ಟಿದ್ದಾರೆ ಅಂತ ಎಲ್ಲೋ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಹೇಳಿದರೆ ಆಗಲ್ಲ. DK ಶಿವಕುಮಾರ್ ಮಾತಾಡಿದ್ದಾರೆ, ಮತ್ತೆ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಖಾಸಗಿ ಜಮೀನನ್ನ 29/1/2001 ಸರ್ಕಾರದ ಆದೇಶ, ಇದು ನಾನು ಓದ್ತಾ ಇರೋದು ಕರ್ನಾಟಕ ರಾಜ್ಯ ಪತ್ರ, ಅಧಿಕೃತವಾಗಿ ಪ್ರಕಟಿಸಿದಂತ ವಿಶೇಷ ಪತ್ರ. ಈ ಯೋಜನೆಯಲ್ಲಿ ಘೋಷಿಸಲ್ಪಟ್ಟ ಮೇಲ್ಕಂಡ ಗ್ರಾಮದಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ಯಾವುದೇ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಪುನರ್ವಸತಿ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೆ ಅನುಮತಿ ಕೊಡತಕ್ಕದ್ದಲ್ಲ ಅಂತ ಹೇಳಿ ಇದನ್ನ ರೆಡ್ ಝೋನ್ ಆಗಿ ಮುಖ್ಯಮಂತ್ರಿಗಳು ಏನು ಅವರ ಆದೇಶ ಮೇರೆಗೆ ಆದೇಶ ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. DLFಗೆ ಒಂದು ಲೆಟರ್ ಕೂಡ ಬರೆದು, ನೀವು ನಮಗೆ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಬೇಕು, ಒಟ್ಟು ಸುಮಾರು 100 ಕೋಟಿ ಒಂದ್ ಕಡೆ, 200 ಒಂದ್ ಕಡೆ, ಒಟ್ಟು ಸೇರಿ 300 ಕೋಟಿ 15 ದಿನದೊಳಗೆ ಕೊಡಬೇಕು ಅಂತೇಳಿ, 100 ಕೋಟಿ ಫಿಕ್ಸೆಡ್, 300 ಕೋಟಿ ಪೇ 15 ದಿನದಲ್ಲಿ ನೀವು ಕಟ್ಟಬೇಕು ಅಂತೇಳಿ ಅವ್ರಿಗೆ ಲೆಟರ್ ಆಫ್ ಇಂಡೆಂಟ್ ಮಾಡಿ ನೀ 15 ದಿನದಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದಾರೆ. ಇದು ನಾನು ಮಾಡದ್ನ ಈ ರಿಯಲ್ ಎಸ್ಟೇಟ್ ದಂಧೆ ಹಣ? ಅಪ್ಪಾಜಿ, ಯಾರು ಇದನ್ನ ಮಾಡಿದ್ದು? ಯಾರಿಗೆ ಇದನ್ನ ಹೇಳ್ತಾ ಇದ್ದೀರಿ ನೀವು? ಯಾವ ಹೋರಾಟ? ಎಲ್ಲಿ ರೈತರು? ಯಾವ ರೈತರು? ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮಗೆ ಶಕ್ತಿಯನ್ನು ಕೊಟ್ಟರು? ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂತ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ? ಆ ರೈತರು ನೀವು ಖರೀದಿ ಮಾಡಿದಂತ 1 ಎಕರೆ ಭೂಮಿ ಬಿಡದಿಲಿರ್ಬೋದು, ದೇವಗಿರಿಯಲ್ಲಿರ್ಬೋದು, ಇಲ್ಲ ಸುತ್ತಮುತ್ತಲಿರ್ಬೋದು, 1 ಎಕರೆ ಈ ಕಾನೂನನ್ನ ನಿಮ್ಮ ಕುಟುಂಬದವ್ರ ಜಮೀನು ಎಲ್ಲೂ ಹೋಗಿಲ್ವಲ್ಲ?